ಎರಡು ಕೋಮುಗಳ ಮಧ್ಯೆ ಉಂಟಾದ ಘರ್ಷಣೆಯಿಂದಾಗಿ ನಗರದಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ. 6 ಜನಕ್ಕೆ ಗಾಯಗಳು. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. 2 ಬಸ್ಸು 4 ಕಾರುಗಳು ಜಖಂಗೊಂಡು 2 ಕಾರುಗಳಿಗೆ ಬೆಂಕಿ ಹಚ್ಚಲಾಗಿದೆ. ಹೆಚ್ಚಿನ ಅನಾಹುತ ತಪ್ಪಿಸಲು ಮುಂಜಾಗ್ರತೆಯಾಗಿ ನೂರಾರು ಜನರನ್ನ ಸಿಟಿಲಿ ಗಲಾಟೆಗಳು ಜಾಸ್ತಿ ಆಗ್ತಾ ಇದಾವೆ. ಜನಿ, ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ 500 ಎಕರ್ಸ್ ಡೀಲ್ ಮಾಡಿದೆಯಲ್ವಾ, ಆ ಓನರ್ ಕಿರಿಕಿ ಮಾಡ್ತಾ ಇದ್ದಾನೆ. ಒಂದ ಮೀಟಿಂಗ್ ಅರೇಂಜ್ ಮಾಡ್ಬೇಕು. ಇಲ್ಲ ಡ್ಯಾಡಿ. ವಾಟ್ ಬೇಬಿ? ಡ್ಯಾಡಿ, ನನ್ ಫ್ರೆಂಡ್ ಮುಂಬೈಯಿಂದ ಒಂದಿನದ ಕೆಲ್ಸಕ್ಕೋಸ್ಕರ ಬ್ಯಾಂಗ್ಳೂರ್ ಬರ್ತಾ ಇದ್ದಾಳೆ. ಇಲ್ಲೊಳಗ್ ಯಾರು ಗೊತ್ತಿಲ್ಲ. ಏರ್ಪೋರ್ಟ್ ಹೋಗಿ ನಾನೇ ಅವಳ ರಿಸೀವ್ ಮಾಡ್ಬೇಕು. ಏನ್ ಬೇಬಿ ತಮಾಷೆ ಮಾಡ್ತಿದೀಯೇನಮ್ಮ? ಸಿಟಿಲಿ ತುಂಬಾ ಗಲಾಟೆ. ಸಿಕ್ ಗಾಡಿಗಳನ್ನ ಬಸ್ಗಳನ್ನ ಸುಡ್ತಾ ಇದ್ದಾರೆ. ಹಾಗಂತ ಊರು ದಾರಿ ಗೊತ್ತಿಲ್ದೇ ಇರೋಳ್ನ ಅಲ್ಲೇ ಬಿಟ್ಬಿಡು ಅಂತೀರಾ? ಆಗಲ್ಲಮ್ಮ. ಇಂಪಾಸಿಬಲ್. ಚಿನ್ನಿ, ನನ್ಗಿರೋಳು ಒಬ್ಬಳೆ ಮಗಳು. ಹೆಚ್ಚು ಕಮ್ಮಿ ಆದ್ರೆ ನಾನ್ ಜೀವಸ ಬದುಕಲ್ಲ. ಇಫ್ ಯು ಡೋಂಟ್ ಮೈಂಡ್ ಏನ್ ಹೋಗ್ ಬರ್ತೀಯಾ? ಡ್ಯಾಡಿ, ಇಷ್ಟ ಇಲ್ದಿರೋನ್ನ ಯಾಕೆ ಬಲ್ವಂತ ಮಾಡ್ತೀಯಾ? ಯಾರಾದ್ರೂ ಡ್ರೈವರ್ನ ಕಳ್ಸು. ಡ್ರೈವರ್ ಗಾಡಿ ಓಡಿಸ್ತಾನೆ, ಬಾಡಿ ಕಾಪಾಡೋ ಗುಂಡ್ಗಿ ಇರಲ್ವೇ? ಚೆನ್ನಿ ನೋಡಿ, ಸಹಾಯ ಯಾರಿಗ್ ಬೇಕು ಅವ್ರು ಕೇಳಿದ್ರೆ ಚಂದ. ನೆವರ್. ನಿನ್ನಿಷ್ಟ. ಬೇಬಿ, ನಿನಗೆ ನಿನ್ ಫ್ರೆಂಡ್ ಮನೆಗೆ ಬರೋದು ಇಂಪಾರ್ಟೆಂಟಾ, ನಿನ್ ಈಗೋನಾ? ಸರಿ, ಪ್ಲೀಸ್ ಬರ್ತೀರಾ? ದಟ್ಸ್ ಬೆಟರ್. ಪ್ಲೀಸ್ ಟೇಕ್ ಕೇರ್ ಚಿನ್ನಿ. ಮುಂದೆ ಗಲಾಟೆ ನಡೀತಿದೆ, ಹೋಗಾಗಿಲ್ಲ. ಬೇಗ ಗಾಡಿ ತೆಗೀರಿ. ಗಾಡಿ ಅತ್ತೆ. ಮೇನ್ ರೋಡ್ ಬಿಟ್ಟು ಸಂದಿಗಿಂದ ಯಾಕೆ ಹೋಗ್ತಿದ್ಯಾ? ಹಲೋ, ಯಾಕೆ ಗಾಡಿ ನಿಲ್ಸಿದ್ಯಾ? ಏರ್ಪೋರ್ಟ್ ಹೋಗ್ಬೇಕು ಅಂತಿದ್ರೆ ಏನಿದೆಲ್ಲ? ಯಾರಿಗೂ ಬೇಡವಾದದ್ದು ನಿನಗೆ ಯಾಕೆ ಬೇಕು? ರಸ್ತೆ ಒಂದು ಮಗು ರೀತಿ ಬಿದ್ದಿದ್ರೆ ನೋಡ್ಕೊಂಡು ಸುಮ್ಮನೆ ಹೋಗತ್ತ? ಮನುಷ್ಯ ತಗೋಬೇಕು. ಫ್ರೆಂಡ್ ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ತಾ ಇದ್ದಾಳೆ. ಜಸ್ಟ್ ಶಟ್ ಅಪ್. ನಥಿಂಗ್ ಟು ವರಿ, ವಿಲ್ ಟೇಕ್ ಕೇರ್ ಆಫ್. ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಿ. ಏರ್ಪೋರ್ಟ್ ಹೋಗು ಅಂದ್ರೆ ಮನೆ ಕಡೆ ಹೋಗ್ತಿದ್ಯಲ್ಲ, ಏನ್ ತಲೆ ಕೆಟ್ಟಿದೆ ನಿಂಗೆ? ಹಲೋ, ಆರ್ ಯು ಮ್ಯಾಡ್ ಆರ್ ಸಮಥಿಂಗ್? ಯು ಗೆಟ್ ಔಟ್. ಇನ್ನೊಂದ್ಸಲ ಮನೆಗೆ ಬರ್ದಾಗ ಮಾಡ್ತೀನಿ. ಬಾ ನೀನು. ಹಾಯ್ ಸ್ವರ. ಹೇ, ನೀನ್ ಹೇಗೆ ಬಂದೆ? ಹೌ ಆರ್ ಯು? ಚಿನ್ನಿ ಫ್ರೆಂಡು ನಾನು ಡ್ರಾಪ್ ಮಾಡ್ಬಿಟ್ಟು ಹೋದ ಕಣೆ. ಹಲೋ, ಥ್ಯಾಂಕ್ಸ್ ಮಗ, ಹುಡುಗಿನ ಕರ್ಕೊಂಬಂದ್ ಬಿಟ್ಟಿದ್ಕೆ ಥ್ಯಾಂಕ್ಸ್. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮಗ? ನಿನ್ ಕೆಲ್ಸ ನನ್ ಕೆಲ್ಸ ಅಲ್ವಾ? ಇರ್ಬೋದು ಮಗ. ಚಿನ್ನಿ, ಚಿನ್ನಿ ಒಂದ್ ನಿಮಿಷ. ಐಮ್ ಸಾರಿ. ನಿಮ್ಗೆ ಗೊತ್ತಿರೋದು ಎರಡೇ, ಸಾರಿ ಥ್ಯಾಂಕ್ಸ್. ಇದನ್ನ ಕಲಿಯಕ್ ಲಂಡನ್ ಹೋಗ್ಬೇಕಾಗಿತ್ತಾ? ನಮ್ಮ ಹಳ್ಳಿ ಅರಳಿ ಮರದ ಕೆಳಗಡೆ ಹೇಳ್ಕೊಡ್ತಾರೆ. ಸಾರಿ ಥ್ಯಾಂಕ್ಸ್. ಏನ್ ರಮ್ಮಿನಾ? ಮಮ್ಮಿ ಮಾಡಕ್ ಯಾರು ಸಿಕ್ಲಿಲ್ವೇ, ಅದಕ್ಕೆ ರಮ್ಮಿ ಆಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಹೇಳ್ದೆ. ಗ್ಲಾಮರಿ ಹೀರೋ ಮನೇಲಿಲ್ವಲ್ಲ? ನಾನು ಅವ್ರಿಗೋಸ್ಕರ ಬರ್ಲಿಲ್ಲ, ನಾನ್ ಬಂದಿದ್ದು ನಿಮ್ಮನ್ನ ನೋಡಕ್ಕೆ. ನಮ್ಮನ್ ನೋಡಕ್ಕ? ಏನ್ ವಿಷಯ? ನಿಮ್ ಜೊತೆ ನನ್ಗೊಂದ್ ಫೋಟೋ ಬೇಕು. ನಮ್ ಜೊತೆನಾ? ಯಾಕೆ, ಏನ್ ಸ್ಕೀಮ್ ಹಾಕೊಂಡ್ ಬಂದಿದೀಯಾ? ಅಯ್ಯಯ್ಯೋ ಅಯ್ಯಯ್ಯೋ, ಆಂಜನೇಯ ಆಂಜನೇಯ, ನನ್ ಮುಖ ನೋಡಿದ್ರೆ ನಿಮ್ಗೆ ಹಾಗ ಅನ್ಸುತ್ತಾ? ಇನ್ನೋಸೆಂಟ್ ಫೇಸು, ನೀವಾಗ ಅನ್ಬೋದಾ? ಸಾರಿ ಸಾರಿ. ಮತ್ತೆ ಫೋಟೋ ಏನಕ್ ಬೇಕು? ನನ್ ಗಂಡ ಆಗೋರ್ಗೆ ಪ್ರಾಣ ಸ್ನೇಹಿತರು ನೀವು, ಆಲ್ಬಮ್ಗೆ ಸೇರ್ಸೋಣ ಅಂತ. ಯಾರಾದ್ರೂ ಮಿಸ್ ಆಗ್ಬಿಟ್ರೆ? ಹಾಗಲ್ಲ, ಸೇಫ್ಟಿ ಸೈಡ್ಗೆ. ಯಾರು ಇನ್ನೂ ಸ್ನಾನ ಮಾಡಿಲ್ವಲ್ಲ? ಇನ್ನೂ ಒಳ್ಳೇದ್ ಬಿಡಿ, ಸ್ನಾನ ಮಾಡಿದ್ರೆ ಇನ್ನೂ ಕೆಡ್ಡ ಕಾಣ್ತೀರಾ. ಅದು ಸರಿ. ಬಂದ್ರ ಸರ್ಕಲ್ ಬದ್ರಿ ಏಕ್ ಅಚ್ಚಿ ಸ್ಟಿಲ್. ರೆಡಿ ಮೇಡಮ್.
ಸಖತ್ತಾಗಿರ್ಬೇಕು. ಒಂದ್ 300 ಜರ್ದ ಹಾಕು. ಬರೀ 300 ಬಿಡ ಯಾಕೆ, ಫುಲ್ ಡಬ್ಬನೇ ಕೊಡ್ತೀನಿ ತಗೋ. ಇನ್ 2 ದಿವಸ ಬದುಕಿರ್ತೀಯೋ ಏನೋ. ಯಾಕಪ್ಪ ಇವ್ನು ಹಿಂಗ್ ಮಾತಾಡ್ತಾ ಇದ್ದಾನೆ? ಡೆಂಗು ಒಂದ್ ಕಿಂಗ್ ಕೊಡ. ಪ್ರಪಂಚದಲ್ಲಿರೋ ಅಷ್ಟು ಚಟಗಳು ಇಟ್ಕೊಂಡಿದ್ಯಾ, ಆದ್ರೂ ಈಗ ರಾಜಾರೋಷ ಓಡಾಡ್ತಾ ಇದೆಯಲ್ಲ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಒಂದ್ಯಾಕೆ ತಗೋ, ಒಂದ್ ಪ್ಯಾಕೆಟ್ ಕೊಡ್ತೀನಿ, ಕುಡಿದು ಸಾಯೋದು. ನನ್ಗೆ ಸೆಲಿಟ್ ಹೊಡಿತಾ ಇದ್ದ ಡೆಂಗು ಇವತ್ತು ಚಟ ಗಿಟ ಅಂತ ಕೆಟ್ಟದಾಗ ಬೈತಾ ಇದ್ದಾನಲ್ಲ. ಆ ಪೋಲಿ ಹುಡುಗರ ಸಾವಾಸ ನಿನಗೆ ಯಾಕೆ? ಅವ್ರಿಂದ ದೂರ ಇರು. ಏನು ನಿನಗೆ ಕಣ್ಣಿಗೆ ನೋಡಿದ್ರ ಅವರು? ಅಷ್ಟೊಂದ್ ಸೀನ್ ಇಲ್ಲ ಬಿಡು. ಅಲ್ಲಿ ನೋಡು. ಏನು ಮಿಲ್ಕಿ ಮಾಮನ ಹತ್ರ ಸಪರೇಟ್ ಆಗಿ ಮಾತಾಡ್ತಾ ಇದ್ದಾಳೆ. ಏನ್ ಮಾಮ? ಏನ್ ಮಾಮ? ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಯಾಕೆ? ಫ್ರೆಂಡ್ಸ್ ಏನ್ರೋ ನೀವು? ಯಾಕೆ? ಎಲ್ಲ ಹೋಗಿದ್ರಿ ನೀವು? ಎಲ್ಲ ಹೋಗಿದ್ವಿ. ಯಾಕ್ರೋ ಈ ರೋಗ ಅಂಟ್ಸ್ಕೊಂಬಂದ್ರಿ? ಅಲ್ಲಿ ನೋಡ್ರ ಅಲ್ಲಿ ಮಾಮ ಇಲ್ಲ ಮಾಮ, ನಮ್ ತಾಯಣಗೂ ನಮ್ಗೆ ಯಾವ ರೋಗನೂ ಇಲ್ಲ. ನೆನ್ನೆ ನಿನ್ ಡವ್ ಬಂದು ಗಂಡವ್ವ ಬಂದು ಒಂದು ಫೋಟೋ ಬೇಕಂತ ನಮ್ಗೆ ಅನುಮಾನ ಬಂತು. ಆದ್ರೂ ನಿಂಡವಲ್ಲ, ಅದಕ್ಕೆ ತೆಗಿಸ್ಕೊಂಡ್ಬಿಟ್ವಿ ಮಾಮ. ನಮ್ಗೆ ಯಾವ ರೋಗನೂ ಇಲ್ಲ ಮಾಮ. ಮಾಮ ನಿನ್ ಕ್ಲೋಸ್ ಫ್ರೆಂಡ್ಸ್ ನಾವು, ನಮ್ಗೆ ಅವಮಾನ ಆಗಿದೆ. ನಾವು ಸುಮ್ಮನೆ ಬಿಡಬಾರ್ದು. ಅವ್ರು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಮಾಮ. ಹೊಟ್ಟೆ ಉರಿತಿದೆ ಕಣ್ರೋ. ಇಷ್ಟು ವರ್ಷ ನನ್ನ ಜೊತೆಲಿ ಇದ್ದೀರಾ ನೀವು, ಈ ಐಡಿಯಾ ನನಗೆ ಮೊದಲು ಹೊಳಿಲಿಲ್ವೇ ಅಂತ. ಬಾ 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 ಬಾ. ಧರ್ಮಾತ್ಮರು ದೇವ್ರು ಅವ್ರನ್ನ ಚೆನ್ನಾಗಿಟ್ಟೇವೆ. ಬಂದ್ರು. ಬನ್ನಿ ದೇವ್ರು ಬನ್ನಿ, ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಬರ್ಬೇಕು ಬರ್ಬೇಕು. ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ. ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ? ನಿಮ್ ತಂದೆ ಒಳಗೋದ್ರು? ಮದ್ವೆ ನನ್ಗಲ್ಲ, ನಿನ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಬಾ. ನಮ್ ಡ್ಯಾಡಿ ಪುಣ್ಯ ಬರ್ಲಿ ಅಂತ ಊರವ್ರಿಗೆಲ್ಲ ಮದ್ವೆ ಮಾಡಿಸ್ತಾರೆ. ತನ್ ಮಗಳ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಬಂದಿಲ್ಲ. ಯೋಚನೆ ಬರೋ ತರ ನೀನೇ ಮಾಡು. ಆ ಪ್ರಯತ್ನದಲ್ಲೇ ಇದ್ದೀನಿ. ನಾನು ಒಬ್ಬ ಹುಡುಗನ್ ನೋಡಿದೀನಿ, ಇಷ್ಟಾನು ಪಟ್ಟಿದೀನಿ. ಅವನ್ಗಿಷ್ಟ ಇದೆಯೋ ಅಲ್ವೋ ಗೊತ್ತಿಲ್ಲ. ಒಂಥರ ಸೀರಿಯಸ್ ಮನುಷ್ಯ. ಅವನ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ತಿಲ್ಲ. ಅವನೊಂಥರ ಜೋಗಿ ಇದ್ದ ಹಾಗೆ. ನಾನ್ ಯಾರನ್ನ ಇಷ್ಟಪಡ್ತಿದ್ದೀನಿ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ನಾನ್ ಮಾತು ಟೈಮ್ 2 ವೇಸ್ಟ್ ಮಾಡಲ್ಲ. ಇವಳು ರಂಗರಾವ್ ಹೆಂಡತಿ ಮಂಗಳ ತರ ಇದ್ದಾಳಲ್ಲ, ಇವಳು ಹೆಂಗ್ ಬಂದ್ಲು ಇಲ್ಲಿಗೆ? ಸ್ವಾಮಿ ಸ್ವಾಮಿ ಕೈ ಮುಗಿದು ಕೇಳ್ಕೊಳ್ತೀನಿ. ಅವಳಿಗೆ ಹಿಂದೆ ಮುಂದೆ ಯಾರು ಇಲ್ಲ, ಅವಳು ಮೂಗಿ ಬೇರೆ, ಅದು ಈ ದೇವಸ್ಥಾನದಲ್ಲಿ. ಅವ್ರು ಯಾರು ಗೊತ್ತೇನ್ರಿ? ನಮ್ಮ ದಣಿಗಳು. ಅವ್ರ ಮೈ ಮುರಿದವ್ರು ಯಾರು ಇರ್ಕೊಡ್ದು. ಕಳಿಸ್ರಿ ಆಚೆಗಳನ್ನ, ಕಳಿಸ್ರಿ. ಇದೇನ್ರಿ ವ್ಯವಸ್ಥೆ ಮಾಡೋದು? ನಾಚಿಕೆ ಆಗಬೇಕು ನಿಮಗೆ. ನೀವು ಇಲ್ಲಿ ಬಂದಿದ್ದೆ ತಪ್ಪು. ನಡಿ. ದೊಡ್ಡ ಮನುಷ್ಯನ್ ಕರೆಸಿದಾಗ ವ್ಯವಸ್ಥೆ ಹೇಗೆ ಮಾಡ್ಬೇಕು ಅಂತ ಕಲ್ತ್ಕೊಳ್ಳಿ. ನಿಂದಮ್ಮಯ್ಯ ಅಂತೀನಿ, ಇಲ್ಲಿಂದ ಹೊಟ್ಟೋಗು. ಅವ್ರ ಕಣ್ಣಿ ಬಿದ್ರೆ ಖಂಡಿತ ನಿನ್ ಜೀವ ಸಹಿತ ಉಳಿಸೋಲ್ಲ. ತಗೋ ಇಟ್ಕೊಳಮ್ಮ, ದೇವ್ರನ್ನ ಕಾಪಾಡ್ತಾನೆ. ಹೋಗಮ್ಮ. ಏನೇನು ಅಲಂಕಾರ ಮಾಡ್ತಾ ಇದ್ದೀರಾ? ನಮ್ ಹೀರೋಗಳಲ್ಲಿ ಎಲ್ಲಿ 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 ಇಬ್ರಿಗೂ ವಿಶ್ ಮಾಡಿ ಗಿಫ್ಟ್ ಕೊಡ್ಬೇಕು. ಗಿಫ್ಟ್ ಕೊಡೋದ್ ಹಂಗಿರ್ಲಿ, ನೀನೇನ್ ಇಷ್ಟು ಮಿಂಚಿಂಗು? ಹೀರೋಗಳ ಬರ್ತ್ಡೇ ಅಂದ್ರೆ ನನ್ ಬರ್ತ್ಡೇ ಅಲ್ವಾ? ಎಲ್ಲಿ ಇವತ್ತೇನು ಹೊಸ್ದಾ? ಇಬ್ರು ಹುಟ್ಟಿದ್ ಒಂದೇ ದಿವಸ. ಸೂರ್ಯ ಹುಟ್ಟಕ್ ಮುಂಚೆ ಮನೆ ಬಿಡ್ತಾರೆ, ಸೂರ್ಯ ನೆತ್ತಿಗಿರೋಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅಷ್ಟೇ. ಅವ್ರು ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಯಾರಿಗೂ ಗೊತ್ತಾಗೋದಿಲ್ಲ. ಇವ್ನ್ ಅವ್ನ್ ಕೇಳಲ್ಲ, ಅವ್ನ್ ಇವನ್ ಕೇಳಲ್ಲ. ಈಗ ಮನೆಗೆ ಹೋಗ್ತೀಯಾ? ಮನೆಗ್ ಹೋಗಿ ನಾನ್ ಏನ್ ಮಾಡ್ಲಿ? ಅವ್ರು ಬರೋವರ್ಗು ನಾನ್ ಇಲ್ಲೇ ಇರ್ತೀನಿ. ಅವ್ರು ಬರೋವರ್ಗು ಯಾಕೆ? ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡು. ಬರ್ಗೆಟ್ ಬ್ಯಾಚುಲರ್ಸ್ ನೀವು. ದೀಪಾವಳಿ ಉಗಾದಿ ಒಟ್ಟಿಗೆ ಮಾಡ್ಬಿಡ್ತೀರಾ. ನಿಮ್ಮಿಂದ ನಾನೇ ದೂರ ಇರ್ಬೇಕು. ನಮಸ್ಕಾರ ವೆಂಕಟೇಶಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಒಂದ್ ಪೂಜೆ ಬುಟ್ಟಿ ಕೊಡು.
ಓಂ ನಮಃ ಶಿವಾಯ ಶಂಕರಾಯ ಶೂಲಪಾಣಿಯೇ ನಮಃ. ಇಲ್ಲಿ ಚಿನ್ನಿ ಅಂತ ಹಚ್ಚಿ ಹಾಕಿ. ಆಯ್ತು. ಚಿನ್ನಿ 7 ಜನದಲ್ಲೂ ನೀವೇ ನನ್ನ ಗೆಳೆಯ ಆಗಿರ್ಬೇಕು. ಅಯ್ಯೋ ತಾಳ್ಮೆ ಮೀರ್ತಾ ಇದೆಯಲ್ಲ. ಅವ್ರು ಬರೋದು ಯಾವಾಗ? ಕೇಕ್ ಕಟ್ಟಿಂಗ್ ಯಾವಾಗ? ಇದು ಯಾವಾಗ? ದೇವ್ರಿಗೆ ಗೊತ್ತು ಮಗ. ಹಾಯ್ ಹೀರೋ, ಅವನಿನ್ನೂ ಬಂದಿಲ್ಲ. ನಿನ್ ಗಿಫ್ಟ್ ತಗೋ. ಹ್ಯಾಪಿ ಇವೆಲ್ಲ ಏನಿದ್ರು ಚಿನ್ನಿ ಬಂದ್ಮೇಲೆ ಓಕೆ. ಮಾಮ ಏನೋ ಟಿವಿ ನೋಡ್ಬಾ ಇಲ್ಲಿ. ನೋಡು. ಮಾಮ ಚಿನ್ನಿ ಮಾಮ ನೋಡ ಹೆಂಗ್ ಕುಣಿತಾವನೆ, ಹೊಯ್ಕೊಂಡ್ಬಿಟ್ಟವನೆ. ಈ ತಾಯಿ ತುಂಬಾ ಶಕ್ತಿವಂತೆ. ನೀನ್ ಕೈಯಲ್ಲಿ ಬೆಂಕಿ ಇಟ್ಕೊಂಡು ಹರಕೆ ಮಾಡ್ಕೋತಿದ್ಯಾ, ಎಲ್ಲ ಒಳ್ಳೇದಾಗತ್ತೆ. ಹರಕೆ ಸ್ನೇಹ, ಹೆಸರು ಚಕ್ರವರ್ತಿ. ನಕ್ಷತ್ರ ಇವತ್ತವನು ಹುಡ್ತಪ್ಪ. ನಕ್ಷತ್ರ ಗೊತ್ತಿದ್ರೆ ಮಾಡಿ, ಇಲ್ಲಾಂದ್ರೆ ನಾಮ ನಕ್ಷತ್ರದಲ್ಲಿ ಮಾಡಿ. ಒಪ್ಪದೆ ಮಾಮ. ಸ್ನೇಹ ಅಂದ್ರೆ ಇದು. ನಿಮ್ ಬರ್ತಡೇ ದಿವಸ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ಮೇಲೆ ಸತ್ರು ಹೆಂಡ ಮುಟ್ಟಲ್ಲ. ನಾನು ಪ್ರಮಾಣ ಮಾಡ್ತೀನಿ ಮಾಮ, ನಾನು ಬದುಕಿರೋವರೆಗೂ ಈ ಎಂಡ ಬಿಡಲ್ಲ. ಮಗ ಹ್ಯಾಪಿ ಬರ್ತ್ಡೇ ಟು ಹೀರೋ. ಏನು ಇದೆಲ್ಲ? ಏನಿಲ್ಲ ಮಗ, ಸ್ಟೆಪ್ನಿ ಬದಲಾಯಿಸೋಕೋದ್ನ ಸೆಣಸ ಮುಟ್ಬಿಟ್ಟೆ, ಕೈ ಸುಟ್ಟೋಯ್ತು ಅಷ್ಟೇ. ನೀನ್ ಸುಳ್ಳು ಹೇಳಿದ್ರೆ ಗುರು ನಂಬಿಡ್ತಾನ? ನೀನ್ ದೇವಸ್ಥಾನದಲ್ಲಿ ಹರಕೆ ಮಾಡಿದ್ದು ಟಿವಿಲ್ ತೋರಿಸಿದ್ರು. ಕೈಯೆಲ್ಲ ಬೊಬ್ಬೆ ಬಂದಿದ್ಯಲ್ಲ, ನನಗೋಸ್ಕರ ಇದೆಲ್ಲ ಮಾಡ್ಬೇಕಾ ನೀನು? ಮಗ, ಏನೇನೋ ಕಳ್ಕೊಂಡ್ರು ನನಗೆ ನಿನ್ ಸ್ನೇಹ ಸಿಕ್ತು. ಎಷ್ಟು ಜನರ ಜಾಗನ ನೀನೊಬ್ನೇ ತುಂಬಿಸಿದೆ ಅಂತ ನಿನಗೇನೋ ಗೊತ್ತು. ನೀನ್ ಜೀವ ಕಣ. ಇದೇನು? ತಮ್ಮ ಪ್ರಾಣಕ್ಕೆ ಪ್ರಾಣವಾದವರು, ಇಷ್ಟವಾದವರು, ಹೆತ್ತೋರು ದೇವ್ರ ಹೆಸರುಗಳನ್ನ ಹಚ್ಚಾಗಿಸ್ಕೊಂತಾರೆ. ನನಗೆ ನಿನ್ನ ಬಿಟ್ರೆ ಬೇರೆ ಯಾರೋ ಇದ್ದಾರೆ. ನನಗೆ ನೀನೇ ಕಡೋ ಎಲ್ಲ. ನೀನ್ ನನ್ನ ಹಾರ್ಟ್ ಕಡೋ. ನನ್ನ ಹಾರ್ಟ್ ಬೀಟೆ ನೀನು ಕಣ ಚಕ್ರಿ. ಚಿನ್ನಿ